ಹೊಡೆದಿದ್ದಾರೆ. ಅವ್ರ ಅಮೌಂಟ್ ಏನಕ್ಕೆ ಕೊಟ್ಟಿದ್ದು ಮೇಡಮ್? ಫ್ಲಾಟ್ ಫೀಚರ್‌ಗ ಇಲ್ಲ ನಿಮ್ಮ ಪರ್ಸನಲ್ ಯೂಸ್‌ಗಾ? ನನ್ನ ಪರ್ಸನಲ್ ಯೂಸಿಗೆ ಸರ್. ಅದು ನಾನ್ ತಗೊಂಡ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಖರ್ಚುಗಳು ಅಂತ ಇರುತ್ತಲ್ಲ ಸರ್. ಮನೆ ಅಂತ ಹೇಳಿದ್ಮೇಲೆ ಖರ್ಚುಗಳು ಬಂದೇ ಬರುತ್ತೆ, ಹೋಗ್ತಾ ಇರುತ್ತೆ. ಕೊಟ್ಟಿದ್ದಾನೆ. ನಾನು ಅದಕ್ಕೆ ಸರಿಯಾಗಿ ಅವ್ನು ನನಗೆ ಸಹಾಯ ಸ್ಟಾರ್ಟಿಂಗ್ ಮಾಡಿದ್ದಾನೆ. ಅವನೊಬ್ನೇ ಅಲ್ಲ, ನನ್ನ ಅಕ್ಕ ಮಾಡಿದ್ದಾಳೆ. ನಮ್ಮ ರಿಲೇಷನ್ಸ್ ಮಾಡಿದ್ದಾರೆ. ನನ್ನ ಹಸ್ಬೆಂಡು ನನಗೇನಿದೆ ಅವ್ರ ಕೈಯಿಂದ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಅವರು ಮಾಡಿದ್ದಾರೆ. ಆದ್ರೆ ಅವರೆಲ್ಲ ಬಂದು ಕೂತ್ಕೊಬೇಕಲ್ಲ ಸರ್. ನಾನು ಕೊಟ್ಟಿದ್ದೀನಿ ಮನೆ, ನಾನು ಕೊಟ್ಟಿದ್ದೀನಿ, ನನಗೂ ಕೊಡು ಮನೆ ಅಂತ. ಇವಾಗ ನೀವು ಮನೆ ತಗೊಂಡಿರ್ತೀರಾ ಸರ್. ನಾನು ನಿನ್ಗೆ ಹೆಲ್ಪ್ ಮಾಡಿರುವಾಗ ಬಂದ್ಬಿಟ್ಟು ನಿಮ್ ಮನೆಗೆ ನಾನು ಬಂದು ಕೂತ್ಕೊಂಡು ನಾನು ಅವಾಗ ಹೆಲ್ಪ್ ಮಾಡಿ ನಂದೇ ಮನೆ ಅಂತ ಕೂತ್ಕೊಂಡ್ರೆ ಬಿಟ್ಬಿಡ್ತೀರಾ ಸರ್ ನೀವು? ಓಕೆ. ಇವಾಗ ನೀವು ಅವ್ರ ಹತ್ರ ಅಮೌಂಟ್ ಇಸ್ಕೊಂಡಿರೋದನ್ನೆಲ್ಲ ವಾಪಸ್ ಕೊಟ್ಟಿದ್ದೀರಾ. ಆದ್ರೂ ಕೂಡ ಅವ್ರು ಕೊಟ್ಟಿದ್ದೀನಿ. ನಿಮಗೆ ಫ್ಲಾಟ್ ಬಿಟ್ಕೊಡು ಅಂತ ಗಲಾಟೆ ಹಾ ಮಾಡ್ತಿದ್ದಾರೆ. ಸರ್. ಹಾ ಸರ್. ನಾನದು ಪ್ರೂಫು ತೋರಿಸ್ತೀನಿ, ಕೊಟ್ಟಿದ್ದೀನಿ ಅಂತ ಸ್ಟೇಷನಲ್ಲೂ ತೋರ್ಸಾಗಿದೆ. ಅವರು ಅದೇ ಹೇಳ್ತಾರೆ, ನಿಂದು ಆಲ್ರೆಡಿ ಕೊಟ್ಟಾಗಿದೆಲ್ಲಪ್ಪ, ಮತ್ತೇನಕ್ಕೆ ನೀನ್ ಫೈಟ್ ನಾನು ಅವಾಗ ಕಷ್ಟಪಟ್ಟಿದ್ದೆ. ಅವಾಗಿಂದ ಇವಾಗವರೆಗೂ ನಿಮ್ಮ ಇಟ್ಟಿದ್ದಾಳಲ್ಲ, ಹಾಕಿದೀನಿ ಅಂತ ಹೇಳೋದು ಆಯ್ತು. ಬ್ಯಾಂಕ್ ಸ್ಟೇಟ್ಮೆಂಟ್ ತೋರ್ಸ್, ಬ್ಯಾಂಕ್ ₹1 ಕಾಣಿಸ್ತಿಲ್ಲ ತೋರ್ಸಕ್ಕೆ ಅವನ ಹತ್ರ. ಎಲ್ಲಿಂದ ಸರ್ ತೋರಿಸ್ತಾ ಇದ್ದಾನೆ ಅವನು? ಎಷ್ಟು ಫ್ಲೋರ್ ಬಿಲ್ಡಿಂಗ್ ಮೇಡಮ್ ಅದು? 1 ಫ್ಲಾಟ್ 2 ಎಷ್ಟಿದೆ? ಇದು 4 ಫ್ಲೋರ್ ಬಿಲ್ಡಿಂಗ್ ಸರ್. ನನಗೆ ನಾನು ತಗೊಂಡಿದ್ದು 2017-18 ಅಲ್ಲಿ ಕಟ್ಟಕ್ ಕಷ್ಟ ಆಗ್ತದೆ ಅಂತ ಇನ್ನೊಂದು ಮನೆ ತಗೊಂಡು ಅದನ್ನು ಲೋನ್ ಮಾಡಿ ತಗೊಂಡು ನಮ್ಮ ಹಸ್ಬೆಂಡ್ ಆರ್ಮಿಲಿ ಇರೋದು. APF ಆ ಫಂಡ್ ಈ ಫಂಡ್ ಎಲ್ಲ ತೆಗೆದು ಫುಲ್ ಮಾಡಿ ಅದನ್ನ ತಂದು ಅದನ್ನು ಲೋನ್ ಅಲ್ಲೇ ಹಾಕಿ ನಾವು ಲೋನ್ ಸರ್. ಅವ್ನು ಕ್ಯಾಶ್ ಕೊಟ್ಟಿದ್ದು, ನಾನು ಕ್ಯಾಶ್ ಕೊಟ್ಟಿಲ್ಲ ಸೆಕೆಂಡ್ ಹೌಸ್. ಕ್ಯಾಶ್ ಕೊಟ್ಟಿಲ್ಲ ಸರ್. ಕ್ಯಾಶ್ ಆದ್ರೆ ನಾನು ಇದು ಲೋನೇ ಬೇಡ ಆಗಿತ್ತು. ಒಂದೇ ಮನೆ ಲೋನ್ ಓಡ್ತಿತ್ತು. ಯಾಕೆ ಸರ್ 2 ಮನೆ ಲೋನ್ ಓಡ್ತಾ ಇದೆ? ಅಂದ್ರೆ ಅವರು ನಿಮ್ಮ ಮೇಲೆ ಮಾಡ್ತಿರೋ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳ್ತೀರಾ? ಹೌದು ಸರ್. ಅವ್ನು ಸಿವಿಲ್ ಅಲ್ಲಿ ನಡೆಸ್ತೀನಿ ಅಂತ ಹೇಳಿ ಇಷ್ಟೊಂದೆಲ್ಲ ಕರ್ಮಕಾಂಡಗಳು ತರ್ತಾ ಇರೋದು. ಸರಿ ಮೇಡಮ್, ಆಯ್ತು.